ಪ್ರಧಾನ ರಾಜೀನಾಮೆ ನೀಡಿದ ಮಾತ್ರಕ್ಕೆ ನ್ಯಾಯ ಸಿಕ್ಕಂತಲ್ಲ. ಪ್ರಧಾನ ರಾಜೀನಾಮೆಯಿಂದ ನೀಟ್ ಸಮಸ್ಯೆ ಬಗೆಹರಿಯೋದಿಲ್ಲ. ನೀಟ್ ರದ್ದಾಗಬೇಕು, ಸಿಇಟಿ ಪರೀಕ್ಷೆ ವಾಪಸ್ ತರಬೇಕು ಅಂತ ಬೆಂಗಳೂರಿನಲ್ಲಿ ನಟ ಚೇತನ್ ಅಹಿಂಸಾ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚೇತನ್ ಅಹಿಂಸಾ ಹೇಳಿಕೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಮಾತ್ರಕ್ಕೆ ನ್ಯಾಯ ಸಿಕ್ಕಂತಲ್ಲ ಅಂತ, ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ನಟ ಚೇತನ್ ಹೇಳಿಕೆ ಕೊಟ್ಟಿದ್ದಾರೆ. ನೀಟ್ ರದ್ದಾಗಬೇಕು, ಸಿಇಟಿ ಪರೀಕ್ಷೆಯನ್ನು ವಾಪಸ್ ತರಬೇಕು. ಚೇತನ್ ಮಾತು. ದೆಹಲಿ ಸೇರಿ ದೇಶಾದ್ಯಂತ ನಡೆದಂತಹ ಪ್ರತಿಭಟನೆ ಬೆನ್ನಲ್ಲೇ ಇದೀಗ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಟರಾದಂತಹ ಚೇತನ್ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಚೇತನ್ ಸರ್ ನಮಸ್ತೆ. ಸರ್, ಈಗ ನೀಟ್ ವಿಚಾರದಲ್ಲಿ ಜಂತರ್ ಮಂತರ್ನಿಂದ ಹಿಡಿದು ಬೆಂಗಳೂರು ಸೇರಿ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ಆ ಪ್ರತಿಭಟನೆ ಹಿಂಸಾಚಾರಕ್ಕೆ ಹೋಗುವಂತ ಕೂಡ ಈಡಾಯಿತು. ಸೊ ಈಗ ಒತ್ತಡಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ನಿಮ್ಮ ಫಸ್ಟ್ ರಿಯಾಕ್ಷನ್? ಮೊದಲನೇದಾಗಿ ಹೋರಾಟ ಬಹಳ ಮುಖ್ಯ ಆಗತ್ತೆ. ನಮ್ಮ ಯುವಕರು ಬಹಳ ಗಟ್ಟಿಯಾಗಿ ಸಮಾಜದ ಸಮಸ್ಯೆಗಳ ಬಗೆಹರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ, ಸಾಮಾಜಿಕ ಕಾಳಜಿಯಿಂದ ಬೀದಿಗಿಳಿದು ಹೋರಾಟ ಮಾಡಿರೋದು ಒಳ್ಳೆ ವಿಚಾರ. ಅದು ನಮಗೆ ಹೋರಾಟದಿಂದನೇ ಪರಿವರ್ತನೆ. ಹೋರಾಟ ಈ ಸರ್ಕಾರಗಳನ್ನು ಎಬ್ಬರಿಸಬೇಕು, ಎಚ್ಚರಿಸಬೇಕು. ಅದನ್ನ ಯಶಸ್ವಿಯಾಗಿ ಯುವಕರು ಮಾಡಿದ್ದಾರೆ, ಒಳ್ಳೇದೇ. ನಾವೆಲ್ಲ ಅದಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಆದರೆ ನನ್ನ ಕಣ್ಣಲ್ಲಿ ಈ ಬೇಡಿಕೆ ಸಮಾಜದ ಸಮಸ್ಯೆಗೆ ಮತ್ತೆ ಈ ನೀಟಿನ ಸಮಸ್ಯೆಗೆ ಪರಿಹಾರ ಅಂತ ನನಗೆ ಕಾಣಿಸಿಲ್ಲ. ಇವಾಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರಬಹುದು, ಅದಾಯ್ತು, ಅವ್ರು ಕೊಟ್ಟಿದ್ದಾರೆ, ಫೈನ್. ಬಟ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ ತಕ್ಷಣ ನೀಟಿನ ಸಮಸ್ಯೆ ಪರಿಹಾರ ಅಲ್ಲ. ನೀಟಿನ ಸಮಸ್ಯೆ ಪರಿಹಾರ ಮಾಡಬೇಕು ಅಂದ್ರೆ ನಮ್ಮ ದ್ರಾವಿಡ ಮೂವ್ಮೆಂಟ್ ಇಂದ 2017 ಏನು ನಮಗೆ ಆ ಒಂದು ರೀತಿ ಡಿಮ್ಯಾಂಡ್ ಇದೆ, ನೀವು ಅಬಾಲಿಷ್ ನೀಟ್, ಎಂಪವರ್ ದ ಸ್ಟೇಟ್ಸ್ ಅನ್ನೋ ರೀತಿನಲ್ಲಿ ನಾವು ಕೆಲಸ ಮಾಡಬೇಕು. ಆ ರೀತಿನಲ್ಲಿ ಮಾಡಿದ್ರೆ ಮಾತ್ರ ಒಂದು ಸಿಇಟಿ ಎಕ್ಸಾಮ್ ತರದ್ದು ನಾವು ವಾಪಸ್ ತರಬೇಕು. ನಮ್ಮ ರಾಜ್ಯಗಳು, ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗಬೇಕು. ಕರ್ನಾಟಕದಲ್ಲಿರೋ ಒಂದು ರೀತಿ ಪಬ್ಲಿಕ್ ಎಜುಕೇಶನ್ ಬಂದಿರೋರು, ಕರ್ನಾಟಕದಲ್ಲಿರೋ ಗ್ರಾಮೀಣ ಭಾಗದಿಂದ ಬಂದಿರೋರು, ಕರ್ನಾಟಕದಲ್ಲಿರೋ ಬಹುಜನ್ ಸಮುದಾಯಗಳು, ಒಂದು ದಮನಿತ ಸಮುದಾಯಗಳಿಗೆ, ಸಾಮಾಜಿಕ ಶಿಕ್ಷಣದ ವಂಚಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ನೀಟ್ ಅನ್ನೋ ಸಂಪೂರ್ಣವಾಗಿ ಅಬಾಲಿಷ್ ಆಗಬೇಕು. ಅಂಡ್ ಸ್ಟೇಟ್ಸ್ ಅನ್ನು ಎಂಪವರ್ ಮಾಡಬೇಕು ಎಜುಕೇಶನ್ಲಿ ಮತ್ತೆ ಹೆಲ್ತ್ ಮೆಡಿಕಲ್ ರೀತಿನಲ್ಲಿ, ಆಸ್ಪಿರೆಂಟ್ಸ್ ರೀತಿನಲ್ಲಿ. ಸೊ ಧರ್ಮೇಂದ್ರ ಪ್ರಧಾನ್ ಅನ್ನೋದು ರಾಜೀನಾಮೆ ಕೊಟ್ಟಿರೋದು ಈ ಒಂದು ಸಿಜೆಪಿಯ ಬೇಡಿಕೆ ಯಶಸ್ಸಾಗಿರ್ಬೋದು. ಬಟ್ ಆ ಬೇಡಿಕೆ ನನಗೆ ಎಷ್ಟು ಮಟ್ಟಿಗೆ ಸಮಾಜದ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಅಂತ ನನಗೆ ಕನ್ವಿನ್ಸ್ ಆಗಿಲ್ಲ. ಇವತ್ತಿಗೂ ಕೂಡ ಅದರಿಂದ ನಮಗೆ ಒಂದು ಇಟ್ ಬಿಕಮ್ಸ್ ಒನ್ ಇಂಡಿವಿಜುವಲ್ ಟಾರ್ಗೆಟಿಂಗ್ ಹೊರತು ನೀವು ನಿಜವಾಗ್ಲೂ ಟ್ರಾನ್ಸ್ಫಾರ್ಮೇಶನಲ್ ವಿಷನ್ ಅನ್ನೋದು ನನಗೆ ಕಾಣಿಸಿಲ್ಲ. ಸೊ ಅವರು ಒಂದು ಯುವಕರ ಒಂದು ಒತ್ತಡದಿಂದ ಅವರು ಇದು ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಯುವಕರು ಬಹಳ ಗಟ್ಟಿಯಾಗಿ ಹೋರಾಟ ಮಾಡಿದ್ದಾರೆ. ಬಟ್ ಸೊಲ್ಯೂಷನ್ ಬೇಸ್ಡ್ ಆಗಿ ನೋಡ್ಬೇಕು ಹೊರತು ಇಂಡಿವಿಜುವಲ್ನೇ ಟಾರ್ಗೆಟ್ ಮಾಡಿ ಇದನ್ನ ಡೆಮಾಕ್ರಸಿ ಬೇಕು ಹೊರತು ಮಾಬಾಕ್ರಸಿ ಬೇಡ. ಮತ್ತೆ ಒಂದು ವ್ಯಕ್ತಿನೇ ಎಲ್ಲಾ ರೀತಿ ಸಮಸ್ಯೆಗೆ ಕಾರಣ ಅಂತ ನೋಡಲ್ಲ. ದ ಸಿಸ್ಟಮ್ ಅನ್ನ, ಇಡೀ ಅನ್ಯಾಯದ ವ್ಯವಸ್ಥೆ ಮತ್ತು ಶಿಕ್ಷಣದ ವ್ಯವಸ್ಥೆನ ಪರಿವರ್ತಿಸಬೇಕು. ಅದನ್ನ ಕರ್ನಾಟಕಕ್ಕೆ ನಾವು ಒಂದು ಮಾದರಿ ಕಟ್ಟಿ ಒಂದು ಉತ್ತಮವಾದ ಶಿಕ್ಷಣದ ವ್ಯವಸ್ಥೆ ಕಟ್ಟಬೇಕು. ನೀಟ್ ಮಸ್ಟ್ ಬಿ ಅಬಾಲಿಷ್ಡ್. ನೀಟ್ ಮಸ್ಟ್ ಬಿ ಗಿವನ್ ದ ಎಂಪವರ್ ಸ್ಟೇಟ್ಸ್ ಮಸ್ಟ್ ಬಿ ಎಂಪವರ್ಡ್ ಟು ಸಿಇಟಿ ಅಂಡ್ ರೀಜನಲಿಸಮ್. ಆ ಒಂದು ಪ್ರಾದೇಶಿಕ ನ್ಯಾಯ ಬರಬೇಕು ಅಂದ್ರೆ ನಮ್ಮ ಒಂದು ದ್ರಾವಿಡ ಸಮಾನತವಾದ ಚಿಂತನೆಗಳಿಂದ ಬರಬೇಕು ಹೊರತು ಈ ಒಂದು ಬೀಮಾರು ಮತ್ತೆ ಈ ಒಂದು ಉತ್ತರ ಭಾರತದ ಒಂದು ರೀತಿಯ ಹೋರಾಟಗಳು, ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ನಮ್ಮ ಕರ್ನಾಟಕದ ಯುವಕರಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸೋ ಮನಸ್ಥಿತಿ ಮತ್ತೆ ದೂರದೃಷ್ಟಿ, ಮುಂದಾಲೋಚನೆ ನನಗೆ ಕಾಣಿಸ್ತಾ ಇಲ್ಲ. ನಮಗೆ ಕರ್ನಾಟಕಕ್ಕೆ ಒಂದು ಗಟ್ಟಿಯಾದ ರಾಜಕೀಯ ಮತ್ತೆ ಸೈದ್ಧಾಂತಿಕ ಶಕ್ತಿ ಬೇಕೇ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.